ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸಿಂಧು ಅಂತ. ಊರು ಬಳ್ಳಾರಿ. ವಯಸ್ಸು 38 ವರ್ಷ ತುಂಬಿದೆ. ತೂತು ಚೆನ್ನಾಗಿ ಇದೆ, ಸುಖ ಇಲ್ಲ. ಗಂಡನ ಹೆಸರು ಬಂದು ಅನಿರುದ್ಧ್ ಅಂತ. ಕೆಲಸ ಹೌಸ್ ವೈಫ್. ಆಸ್ತಿ ಸರ್ಕಾರಿ ನೌಕರಿ ಇದೆ. ಅವಕಾಶ ದಿನಕ್ಕೆ 2 ಸಾರಿ. ಅನುಭವ ಇಬ್ಬರ ಜೊತೆ ಮಾತ್ರ. ಸ್ನೇಹಿತರೆ, ಇದು ಇಷ್ಟು ಸಿಂಧು ಅವರು. ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಜೀವನದಲ್ಲಿ ಅನುಭವಿಸಿದ ಕಷ್ಟಗಳು. ಸರ್ಕಾರಿ ನೌಕರಿಯ ಆಸೆಗೆ ಕುಡುಕನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ನನ್ನ ಮದುವೆಯಾಗಿ 10 ವರ್ಷಗಳು ಕಳೆದವು, ಆದರೆ ಸುಖ ಇಲ್ಲ. ಅವರಿಗೆ ಕುಡಿತದ ಚಟ ಇದೆ. ಬೆಳಗ್ಗೆಯಿಂದಲೇ ಶುರು ಮಾಡ್ತಾರೆ. ಹೊಸ ಹೆಂಗಸರ ಸಹವಾಸ ಬೇಕು. ಒಂದು ಮಗು ಆಗಿದೆ, ಆದರೆ ನನ್ನ ಮೇಲೆ ಇನ್ನೂ ಪ್ರೀತಿ ಇಲ್ಲ. ತುಂಬ ಅಹಂಕಾರ ಇದೆ. ಮಕ್ಕಳು ಬೇಡ ಅಂತ ದಿನ ಕಾಂಡಮ್ ತಂದು ಮಾಡುವಾಗ ಹಾಕಿ ಮಾಡುತ್ತಾನೆ. ನನಗೆ ಸುಖನೇ ಸಿಗ್ತಾ ಇಲ್ಲ. ಹಾಕಬೇಡಿ ಎಂದರೆ ನಾಯಿಗೆ ಕೇದಂಗೆ ಕೇತಾನೆ. ಅಂದರೆ ಗಂಡನಿಗೆ ಸರ್ಕಾರಿ ನೌಕರಿ ಇದೆ, ಆದರೆ ಏನು ಸುಖ ಇಲ್ಲ. ಹೊರಗಡೆ ಹೆಂಗಸರ ಸಹವಾಸನೂ ಮಾಡ್ತಾನೆ. ವಿಪರೀತ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನೆ. ಒಂದು ಮಗು ಇದೆ, ಇನ್ನೊಂದು ಬೇಡ ಎಂದು ಕಾಂಡಮ್ ಬಳಸುತ್ತಾನೆ. ಬೇಡ ಅಂದರೆ ನಾಯಿ ಥರ ಕೇತಾನೆ. ಇದು ಇಷ್ಟು ಇವರ ಕಷ್ಟದ ದಿನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಗಂಡಿನಲ್ಲಿ ಇರಬೇಕಾದ ಗುಣಗಳು. ವಯಸ್ಸಿನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಇಬ್ಬರ ಮಧ್ಯೆ ಪ್ರೀತಿ ಇದ್ದರೆ ಸಾಕು. ವಯಸ್ಸು ಅಡ್ಡಿಯಾಗಲ್ಲ. ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳೋಣ. ಇಷ್ಟ ಆದರೆ ಮಾತ್ರ ಸೇರಿ ಸುಖ ಪಡೋಣ. ಗಂಡ ಡ್ಯೂಟಿಗೆ ಹೋದಾಗ ಮಾತ್ರ ಕರೆ ಮಾಡಬೇಕು. ಬೈಕ್ ಇದ್ದರೆ ಒಳ್ಳೆಯದು. ಬಂದು ಹೋಗಕ್ಕೆ ಸುಲಭ ಆಗುತ್ತೆ, ಮತ್ತೆ ಸಮಯನೂ ಉಳಿಯುತ್ತೆ. ಕುಡಿತ, ಗುಟ್ಕ, ಜೂಜು ಯಾವುದೇ ಚಟ ಇರಬಾರದು. ನನ್ನನ್ನು ಕೇಯುವಾಗ ಕಾಂಡಮ್ ಬಳಸಬಾರದು. ಈ ಎಲ್ಲ ಕಂಡೀಷನ್ಗಳಿಗೆ ಓಕೆ ಆದರೆ ಮಾತ್ರ ನನ್ನನ್ನು ಕರೆ ಮಾಡಿ. ಇಲ್ಲ ಅಂದರೆ ಬಾಯ್ ಬಾಯ್. ಸ್ನೇಹಿತರೆ, ಇದು ಇಷ್ಟು ಹುಡುಗನಲ್ಲಿ ಇರಬೇಕಾದ ಗುಣಗಳ ಕುರಿತು ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಈ ಕಂಡೀಷನ್ಗಳು ಓಕೆ ಆದರೆ ಕಮೆಂಟ್ ಮಾಡಿ. ಅವರ ಜೊತೆ ನೇರವಾಗಿ ಮಾತಾಡಬಹುದು. ಆಸ್ತಿಯ ವಿವರ. ಸ್ವಂತ ಊರಿನಲ್ಲಿ 3 BHK ಮನೆ ಇದೆ. 10 ಎಕರೆ ಜಮೀನು ಇದೆ. 5 ಸೈಟ್ಗಳಿವೆ. 1 ಬೈಕು ಮತ್ತು 1 ಕಾರು ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.